ಕಳೆದ ವಾರಗಳಿಂದ ನಾವು ಯಾವುದ್ರ ಕುರಿತಾಗಿ ಕಲಿತಾ ಇದ್ದೇವೆ? ನಂಬಿಕೆ ಬಗ್ಗೆ. ನಂಬಿಕೆ ಅಂದ್ರೆ ಏನು, ಯಾಕೆ ನಾವು ನಂಬಿಕೆ ಇಡಬೇಕು, ನಂಬಿಕೆ ಹೇಗೆ ಬರ್ತದೆ, ನಂಬಿಕೆ ನಡೆದ್ರೆ ಏನೆಲ್ಲ ನಡೀತದೆ ಎಂಬುದಾಗಿ ಅದ್ರ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ಚಿಕ್ಕ ಪ್ರಾರ್ಥನೆ ಮಾಡಿ ದೇವರ ವಾಕ್ಯದಲ್ಲಿ ನಾವು ಹೋಗುವಂತರಾಗಿರೋಣ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಹೌದು ದೇವರೇ, ನಾವು ನಂಬಿಕೆಯಿಂದ ಜೀವಿಸುವವರಾಗಿದ್ದೇವೆ. ನಮ್ಮ ಬಲ ಅಲ್ಲ, ನಮ್ಮ ಸಾಮರ್ಥ್ಯವಲ್ಲ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಕರ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವನು ಅವನು ವಿಶ್ವಾಸದಲ್ಲೇ ಬದುಕುತ್ತಾನೆ. ವಿಶ್ವಾಸವೇ ಅವನನ್ನು ನಡೆಸುವಂತದಾಗಿದೆ ಎಂಬುದಾಗಿ ಸ್ವಾಮಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಈ ಸಮಯದಲ್ಲಿ ಕರ್ತನೆ, ನಮ್ಮ ನಂಬಿಕೆಯನ್ನು ನಾವು ಕಟ್ಟಿಕೊಳ್ಳಲು ನಿಮ್ಮ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮ ನಂಬಿಕೆಯನ್ನು ಕರ್ತನೆ ಈ ಸಮಯದಲ್ಲಿ ಹೆಚ್ಚಿಸಿಕೊಳ್ಳಲು ದೇವರೇ ನಿಮ್ಮ ಸನ್ನಿಧಾನದಲ್ಲಿ ನಾವು ಕೂತವರಾಗಿದ್ದೇವೆ. ಹೌದು ಕರ್ತನೆ, ನೀ ನಂಬಿಕೆಯನ್ನು ನೋಡಿ ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವ ದೇವರು ಸ್ವಾಮಿ. ನಂಬಿಕೆ ತಕ್ಕ ಹಾಗೆ ಅದ್ಭುತಗಳನ್ನು ಮಾಡುವವನು, ನಂಬಿಕೆ ತಕ್ಕ ಹಾಗೆ ದೇವರೇ ಹೊಗಳುವವನು, ಬಲ ನಂಬಿಕಸ್ಥನಾದ ಒಳ್ಳೆ ಆಳು ನೀನು ಎಂಬುದಾಗಿ ದೇವರೇ ನಮ್ಮ ನಂಬಿಕೆಯನ್ನು ನೋಡಿ ಸ್ವಾಮಿ, ನೀನು ನಮಗೆ ಕರ್ತನೆ ಜೀವ ಮಾಲೆಯನ್ನ ಕೊಡುವವನು ಆಗಿರುವ ದೇವರಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನಾವು ನಂಬಿಕೆ ಕುರಿತಾಗಿ ಕಲಿತಾ ಇರುವಾಗ ಪರಿಶುದ್ಧಾತ್ಮ ನೀನು ಹೆಚ್ಚಾಗಿ ನಮ್ಮ ಸಂಗಡ ಮಾತನಾಡಿ ನಿನ್ನ ನಾಮ ತಾನೇ ಮಹಿಮೆ ಹೊಂದಿಕೊಳ್ಳ್ರಿ ಎಂಬುದಾಗಿ ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ, ಆಮೆನ್. ಸರಿ, ಒಂದು ಸಾರಿ ಒಬ್ಬ ಸಹೋದರಿ ಪಾಸ್ಟರ್ ಅವರಿಗೆ ಕರೆದ್ರಂತೆ. ಪಾಸ್ಟರ್ ನಮ್ಮ ಮನೆಗೆ ಪ್ರಾರ್ಥನೆಗೆ ಬನ್ರಿ, ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ಕರೆದುವಾಗ ಪಾಸ್ಟರ್ ಅವ್ರ ಮನೆಗೆ ಬಂದ್ರು. ಬಹಳ ವಯಸ್ಸಾದಂತ ಸ್ತ್ರೀ. ಪಾಸ್ಟರ್ ಅವ್ರ ಮನೆಗೆ ಬಂದ್ರು. ಮನೆಗೆ ಬಂದ ಮೇಲೆ ಪಾಸ್ಟರ್ ಕೇಳಿದ್ರು, ಎದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕಮ್ಮ, ಯಾವ ವಿಷಯದಲ್ಲಿ ನೀನು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಪಾಸ್ಟರ್ ಕೇಳಿದಾಗ ಆ ಸಹೋದರಿ ಹೇಳಿದ್ರು, ಪಾಸ್ಟರ್ ಏನಿಲ್ಲ, ನಮ್ಮ ಮನೆ ಮುಂದೆ ಒಂದು ದೊಡ್ಡ ಬಂಡೆ ಇದೆ, ಆ ಬಂಡೆ ಹೋಗೋ ಸಲಾಗಿ ಪ್ರಾರ್ಥನೆ ಮಾಡ್ಬೇಕಂತ. ಅವಾಗ ಪಾಸ್ಟರ್ ಅದಕ್ಕಾಗಿ ನಾನೇ ಯಾಕೆ ಪ್ರಾರ್ಥನೆ ಮಾಡ್ಬೇಕಮ್ಮ, ದೇವ್ರ ವಾಕ್ಯ ಏನ್ ಹೇಳ್ತದೆ ಗೊತ್ತಾ, ಸಾಸಿವೆ ಕಾಳಷ್ಟು ನಂಬಿಕೆ ನಿನಗಿದ್ರೆ ಬೆಟ್ಟವನ್ನು ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಂದ್ರೆ ಬೀಳ್ತದೆ. ನಂಬಿಕೆಯಿಂದ ಹೇಳು, ನೀನು ನಂಬಿಕೆಯಿಂದ ಈ ಕಲ್ಲು ಸರಿಯಿಲ್ಲ ಎಂಬುದಾಗಿ ಹೇಳು, ಅದು ಒಂದು ದಿನ ಹೋಗುತ್ತೆ. ನಿನ್ನ ನಂಬಿಕೆ, ಇದಕ್ಕೆ ನಾನು ಪ್ರಾರ್ಥನೆ ಮಾಡಬೇಕಾಗಿಲ್ಲ, ನೀನು ಪ್ರಾರ್ಥನೆ ಮಾಡಕ್ಕೆ ಎಂಬುದಾಗಿ ಹೇಳಿ ಆ ಪಾಸ್ಟರ್ ಪ್ರಾರ್ಥನೆ ಮಾಡಿದೆ, ಹೋದ್ರಂತೆ. ಹಾಗೆ ಆಮೇಲೆ ನಿನ್ನ ಪ್ರಾರ್ಥನೆ ಮುಗಿದ ಮೇಲೆ ನನಗೆ ಹೇಳು, ನಾನು ಬರ್ತೀನಿ ಎಂಬುದಾಗಿ. ಅವಾಗ ಸಹೋದರಿ ಹೇಳಿದ್ರಂತೆ, ಸರಿ ಪಾಸ್ಟ್ರೆ, ನಾನು 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತೀನಿ. ಇದಕ್ಕಾಗಿ ಎಷ್ಟು ದಿನ? 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತೀನಿ. ಬರೀ ನೀರಷ್ಟೇ ನಾನು ಕುಡಿತೀನಿ, ಯಾವ ಜ್ಯೂಸ್ ಕೊಡಲ್ಲ, ಯಾವ ಆರ್ಲೆಕ್ಸ್ ನಾನು ಕುಡಿಯಲ್ಲ, ಯಾವ ನಮ್ಮ ಹಾಲು ಕುಡಿಯಲ್ಲ, ಮೊಸರು ಕುಡಿಯಲ್ಲ, ಮಜ್ಜಿಗೆ ಕುಡಿಯಲ್ಲ, ನೀರು ಮಾತ್ರ ನಾನು ಕುಡಿತೀನಿ. 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ. ಅವಾಗ ಪಾಸ್ಟ್ ಹೇಳಿದ್ರು, ದೇವ್ರೆ ಈ ಸಹೋದರಿ ನಂಬಿಕೆಯನ್ನು ಹೆಚ್ಚಿಸು, ಸ್ವಾಮಿಯವರ ಪ್ರಾರ್ಥನೆಗೆ ಯಾವುದು ಅಡ್ಡಿ ಬರಲಾರ್ದಾಗೆ ಸಹಾಯ ಮಾಡಿ ಎಂಬುದಾಗಿ ಆ ಪಾಸ್ಟರ್ ಹೇಳಿ ಆ ಸಹೋದರಿಗಾಗಿ ಸಣ್ಣ ಪ್ರಾರ್ಥನೆ ಮಾಡಿ ಹೋದ್ರಂತೆ. ತಿರುಗಿ 3 ದಿನ ಉಪವಾಸ ಪ್ರಾರ್ಥನೆ ಮುಗಿತು. ಮುಗಿದ ಮೇಲೆ ತಿರುಗಿ ಪಾಸ್ಟರ್ ಬರ್ಬೇಕಲ್ಲ. ಅವಾಗ ಪಾಸ್ಟರ್ ಬಂದ್ರು. ಪಾಸ್ಟರ್ ಬಂದ ಮೇಲೆ ಅವಾಗ ಪಾಸ್ಟರ್ ಕೇಳಿದ್ರೆ, ಏನಮ್ಮ ಬಂಡೆ ಹೋಯ್ತಾ, ಅಲ್ಲಿ ಹೋಯ್ತಾ? ಪಾಸ್ಟರ್ ಹೋಗ್ಲಿಲ್ಲ. ಪಾಸ್ಟರ್ ಯಾಕೆ ಹೋಗ್ಲಿಲ್ಲ? ಪಾಸ್ಟರ್ ನನಗೆ ಗೊತ್ತಿತ್ತು ಆ ಕಲ್ಲು ಹೋಗಲ್ಲಂತ, ನನ್ನ ಒಳಗಡೆ ಭರವಸೆ ಇಲ್ಲ, ಕಲ್ಲು ಹೋಗಲ್ಲ ಅಂತ ಗೊತ್ತಿತ್ತು, ನೀ ಹೇಳಿದಕ್ಕೆ ನಾನು ಪ್ರಾರ್ಥನೆ ಮಾಡಿದೆ. ಭರವಸೆ ಇಲ್ಲ ಅಂದ್ರೆ, ನಂಬಿಕೆ ಇಲ್ಲ ಅಂದ್ರೆ ಯಾಕೆ ಪ್ರಾರ್ಥನೆ ಮಾಡುದು? ಇವತ್ತು ಅನೇಕರು ವಾಡಿಕೆಯಾಗಿ ಪ್ರಾರ್ಥನೆ ಮಾಡ್ತೇವೆ, ವಾಡಿಕೆಯಾಗಿ ಪ್ರಾರ್ಥನೆ ಹೋಗ್ತೇವೆ. ಬೈಬಲ್ ಹೇಳುತ್ತದೆ ಇಬ್ರಿಯ 11:1 ನಾವು ನೋಡ್ತೇವೆ, ನಂಬಿಕೆಯೋ ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆದಿಂದ ಇರುವಂತದ್ದು ಆಗಿದೆ. ನಂಬಿಕೆ ಅಂದ್ರೆ ಭರವಸೆಯಿಂದ ಇರುವಂತದ್ದು. ನಾವು ಯಾವುದನ್ನ ನಿರೀಕ್ಷೆ ಮಾಡ್ತೇವೋ, ಯಾವುದನ್ನ ಎದುರು ನೋಡ್ತೇವೋ, ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದೀವೋ, ಯಾವ ವಿಷಯಕ್ಕಾಗಿ ದೇವರ ಸನ್ನಿಧಾನದಲ್ಲಿ ನಾವು ಮೊರೆಯಿಡ್ತಾ ಇದೀವೋ, ಆ ವಿಷಯದಲ್ಲಿ ಭರವಸೆ ಇರಬೇಕು ನಮಗೆ. ಅದುವೇ ನಂಬಿಕೆ. ನಂಬಿಕೆ ಅಂದ್ರೆ ಸುಮ್ಮನೆ ಮಾಡಿ ಬಿಡೋದಲ್ಲರಿ. ನನ್ನ ಪ್ರಾರ್ಥನೆ ದೇವರು ಕೇಳ್ತಾನೆ, ದೇವರು ನನಗೆ ಉತ್ತರ ಕೊಡ್ತಾನೆ, ಈ ಸಮಸ್ಯೆದಲ್ಲಿ ದೇವರು ನನಗೆ ಸಹಾಯ ಮಾಡ್ತಾನೆ, ದೇವರು ನನ್ನನ್ನು ಹೀಗೆ ಬಿಡುವುದಿಲ್ಲ, ಇದೇ ಪರಿಸ್ಥಿತಿಯಲ್ಲಿ ದೇವರು ನನ್ನನ್ನು ಬಿಡುವುದಿಲ್ಲ, ನಾನು ಮೊರೆ ಇಡುವಾಗ, ನಾನು ಕೂಗುವಾಗ ದೇವರು ನನಗೆ ಉತ್ತರ ಕೊಡ್ತಾನೆ ಎಂಬುದಾಗಿ ಆ ಭರವಸೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ನಂಬಿಕೆಗೆ ದೇವರು ಕಾರ್ಯ ಮಾಡ್ತಾರೆ. ಇಲ್ಲವಾದ್ರೆ ವಾಡಿಕೆಯಾಗಿ ಪ್ರಾರ್ಥನೆ ಮಾಡುವ ಹಾಗಿಲ್ಲರಿ. ಅದಕ್ಕೆ ಇಸ್ರಾಯೇಲ್ ಜನರು ನಾವು ನೋಡ್ತೇವೆ, ಇಸ್ರಾಯೇಲ್ ಜನರು ಅವರು ಪ್ರಾರ್ಥನೆ ಮಾಡಿದ್ರು ನಂಬಿಕೆಯಲ್ಲಿ. ನಾವು ನೋಡ್ತೇವೆ ಇಬ್ರಿಯ 11:1 ನಾವು ನೋಡ್ತೇವೆ, ಅವರು ನಂಬಿಕೆಯಿಂದ ಒಳ್ಳೆಯ ಹೆಸರನ್ನ ಪಡ್ಕೊಂಡ್ರು. ಏನೇನು ನಂಬಿಕೆ ಅವರಿಗೆ ಇತ್ತು ಗೊತ್ತಾ? ರಾಜ್ಯಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳುತ್ತೇವೆ, ನಾವು ನಿರೀಕ್ಷಿಸಿದ್ದನ್ನ ನಾವು ಹೊಂದಿಕೊಳ್ಳುತ್ತೇವೆ. ಅವರ ನಂಬಿಕೆ ಎಂತ ದೊಡ್ಡದು ನೋಡ್ರಿ. ನಮ್ಮ ನಂಬಿಕೆ ಸಣ್ಣ ಚಿಕ್ಕದು, ಸಣ್ಣ ಜ್ವರ ಬಂದ್ರೆ ಹೋಗ್ಬೇಕನ್ನುವಂತ ನಂಬಿಕೆ. ಅವರ ನಂಬಿಕೆ ಎಂತದ್ದು ಗೊತ್ತಾ? ಆ ದೇಶ ನಮ್ಮದಾಗಬೇಕು, ಆ ರಾಜ್ಯ ನಮ್ಮದಾಗಬೇಕು, ದೇವರು ಕೊಟ್ಟ ವಾಗ್ದಾನಗಳು ನೆರವೇರಬೇಕು.
ಆ ನಂಬಿಕೆಗಾಗಿ ನಿರೀಕ್ಷೆಯಿಂದ ದೇವರ ಹತ್ರ ಕಾಯ್ತಾ ಇದ್ದಾರೆ, ನಿರೀಕ್ಷೆಯಿಂದ ದೇವರ ಹತ್ರ ಎದುರು ನೋಡ್ತಾ ಇದ್ದಾರೆ. ಹೌದು, ನಂಬಿಕೆ ಅಂದ್ರೆ ಭರವಸೆಯಿಂದ ಕೂಡಿರುವಂತದ್ದಾಗಿದೆ. ನಾವು ನಂಬಿಕೆನ ಏನಾದ್ರೂ ನೋಡ್ಬೇಕಾದ್ರೆ ಒಳಗಡೆ ಭರವಸೆ ಬೇಕು. ಬಹಳ ದಿನ ಬಾಯಿಂದ ಬರೀ ನಂಬ್ತೀವಿ ಅಷ್ಟೇ, ಒಳಗಡೆ ಭರವಸೆ ಇರಲ್ಲ. ಬೈಬಲ್ ಅದನ್ನ ಹೇಳ್ತದೆ, ಇಬ್ರಿ 11 ಅದನ್ನ ಹೇಳ್ತದೆ. ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯದಲ್ಲಿ ಭರವಸೆದಿಂದ ಇರುವಂತದ್ದಾಗಿದೆ. ಆಮೆನ್. ನಾವು ಏನಾದ್ರೂ ಪ್ರಾರ್ಥನೆ ಮಾಡಿ ದೇವರಿಗೆ ಕೇಳಿದೀವಂದ್ರೆ, ಏನಾದ್ರೂ ಎದುರು ನೋಡ್ತಾ ಇದೀವಂದ್ರೆ, ಮನಸ್ಸು ಚಂಚಲ ಆಗದೆ, ನಮ್ಮ ಮನಸ್ಸು ಯಾವ ಕಡೆ ಹೋಗದೆ, ಅನೇಕ ಮಾತುಗಳಿಗೆ ಅದು ಕಿವಿಗೊಡದೆ, ದೇವರ ಮೇಲೆ ಭರವಸೆಯಿಂದ ದಿನಗಳು ಕಳೆದರು, ವರ್ಷಗಳು ಕಳೆದರು, ತಿಂಗಳು ಕಳೆದರು, ದೇವರ ಮೇಲೆ ಭರವಸೆಯಿಂದ ಹೋಗುವಂತದೇ ಆ ನಂಬಿಕೆ ಕಾರ್ಯವನ್ನ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಸ್ವಲ್ಪ ದಿನ ನೋಡಿ ಅಯ್ಯೋ ಆಗಲಿಲ್ಲ ಅನ್ನುವಂಥದ್ದು ಇರುವಂತದ್ದಲ್ಲ ರೀ. ಅದಕ್ಕೆ ಯೇಸು ಸ್ವಾಮಿ ಹೇಳ್ದ ಸ್ನಾನಿಕನಾದ ಯೋಹಾನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಅನುಮಾನ ಪಡೆದವನೇ ಧನ್ಯನೆಂಬುದಾಗಿ ಹೇಳ್ದ. ಅವಿಶ್ವಾಸ ಮಾಡುವವನು, ಅನುಮಾನ ಪಡುವವನು ಗಾಳಿಯಿಂದ ಅತ್ತಿತ್ತ ಆಡುವ ಹುಲ್ಲಿನ ಹಾಗೆ ಇದ್ದಾನೆ. ಗಾಳಿ ಬರುವಾಗ ಹುಲ್ಲು ಏನಾಗುತ್ತೆ? ಅಲಿಗಾಡ್ತದೆ. ಹಾಗೆ ಸಮಸ್ಯೆಗಳು ಬರುವಾಗ ನಮ್ಮ ನಂಬಿಕೆ ಏನಾಗುತ್ತೆ? ಆ ಕಡೆ ಈ ಕಡೆ ಅಲಿಗಾಡ್ತದೆ. ಬೈಬಲ್ ಅದನ್ನ ಹೇಳ್ತದೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನೆಂಬುದಾಗಿ ಹೋಗಿ ಆತನಿಗೆ ಹೇಳ್ರಿ ಎಂಬುದಾಗಿ ಸ್ನಾನಿಕನಾದ ಯೋಹಾನ ಜೈಲಲ್ಲಿ ಇರುವಾಗ ಈ ಮಾತನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿ ಕಳಿಸಿದನು. ಹೌದು, ನಂಬಿಕೆ ಅಂದ್ರೆ ಭರವಸೆದಿಂದ ಮಾಡುವಂತದ್ರಿ, ಬರೀ ಬಾಯಿಂದ ಬರುವಂತದ್ದಲ್ಲ, ಒಳಗಡೆ ಭರವಸೆ ಇಟ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಆ ಸಹೋದರಿ ಪಾಸ್ಟ್ ಹೇಳಿದಕ್ಕೆ ಪ್ರಾರ್ಥನೆ ಮಾಡಿದ್ರು. ಆಮೇಲೆ ಪ್ರಾರ್ಥನೆ ಮುಗಿದ ಪಾಸ್ಟ್ ಕೇಳುವ, ನನಗೆ ಗೊತ್ತಿತ್ತು ಪಾಸ್ಟ್ ಹೋಗಲ್ಲ ಅಂತ, ನನಗೆ ಗೊತ್ತಿದ್ರೆ ಯಾಕೆ ಪ್ರಾರ್ಥನೆ ಮಾಡಿದ್ಯಾ? ಪ್ರಾರ್ಥನೆ ಮಾಡದೆ ಯಾಕೆ? ಏನೋ ಸುಮ್ಮನೆ ಮಾಡಿಸಿದೆ, ಸುಮ್ಮನೆ ಯಾಕೆ ಮಾಡಿಸಿದ್ಯಾ? ನಂಬಿಕೆ ಒಳಗಡೆ, ಭರವಸೆ ಒಳಗಡೆ ಇತ್ತಂದ್ರೆ ನಾವು ಪ್ರಾರ್ಥನೆ ಮಾಡಬೇಕು. ಅದನ್ನೇ ಬೈಬಲ್ ಹೇಳುವಂತದ್ದಾಗಿದೆ. ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರ ಕಾರ್ಯವನ್ನ ಮಾಡುವಂತನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇವತ್ತು ಅನೇಕರಲ್ಲಿ ನಂಬಿಕೆ ಇಲ್ಲ. ಹೊರಗಡೆ ನಂಬಿಕೆ ನೋಡ್ತೀವಿ ಅಷ್ಟೇ, ಬಾಯಿಂದ ನಂಬಿಕೆ ನೋಡ್ತೀವಿ, ಒಳಗಡೆ ಭರವಸೆ ಇಲ್ಲ. ಭರವಸೆ ಇದ್ರೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ, ಭರವಸೆ ಇದ್ರೆ ದೇವರ ಮೇಲೆ ನಂಬಿಕೆ ಇಡಬೇಕಾಗಿದೆ. ಅದಕ್ಕೆ ಕಳೆದ ವಾರದಲ್ಲಿ ನಾವು ನೋಡಿದೆವು, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆಂಬುದಾಗಿ ನಂಬಬೇಕಾಗಿದೆ. ನಾನು ಕೂಗುವಾಗ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆಂಬುದಾಗಿ ನಂಬಬೇಕಾಗಿದೆ. ಅದನ್ನು ನಂಬಿ ಇನ್ನು ಪ್ರಾರ್ಥನೆ ಮಾಡಿದ್ರೆ ಅದರ ತಕ್ಕ ಹಾಗೆ ದೇವರು ಫಲ ಕೊಡ್ತಾರೆ. ಆಮೆನ್. ಇಬ್ರಿಯ 12ನೇ ಅಧ್ಯಾಯ 1ನೇ ವಚನ, ಇಬ್ರಿಯ 12:1 ನಾವು ನೋಡುತ್ತೇವೆ, ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆತನ ಕಡೆ ನಿನ್ನ ಕಣ್ಣುಗಳನ್ನು ಎತ್ತಿ ನಿರೀಕ್ಷೆಯಿಂದ ನೀನೇನ್ ಮಾಡ್ಬೇಕಾಗಿದೆ? ಕಾದಿರಬೇಕಾಗಿದೆ. ಹಲ್ಲೆಲೂಯಾ. ನಂಬಿಕೆಯನ್ನು ಹುಟ್ಟಿಸೋರು ಯಾರು? ದೇವರು. ಪೂರೈಸುವವರು ಯಾರು? ದೇವರು. ಆತನ ಕಡೆ ಗಮನವನ್ನ ನಾವಿಡಬೇಕಾಗಿದೆ. ದೊಡ್ಡ ನಂಬಿಕೆ ಬೇರೆ ಯಾವ ಮನುಷ್ಯನ ಹುಟ್ಟಿಸಕ್ಕಾಗಲ್ಲ, ದೇವರು ಅದನ್ನು ಹುಟ್ಟಿಸಬೇಕಾಗಿದೆ. ದೇವರು ಅದನ್ನು ಪೂರೈಸುವವನಾಗಿದ್ದಾನೆ. ನಂಬಿಕೆ ಹೇಗೆ ಬರ್ತದೆ ನಮಗೆ? ಬಹಳ ಜನ ಹೇಳ್ತಾರೆ, ಬಹಳ ಜನ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ, ಪಾಸ್ಟ್ ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಾನು ಕೇಳ್ತೀನಿ, ಎದಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕೆಂಬಂದ್ರೆ ನಾನು ನಂಬಿಕೆಯಲ್ಲಿ ಬೆಳಿಬೇಕು. ಪಾಸ್ಟ್ ಏನ್ ಮಾಡ್ಬೇಕು? ನಾನು ನಂಬಿಕೆಯಲ್ಲಿ ಬೆಳಿಬೇಕು. ನಂಬಿಕೆಯಲ್ಲಿ ಬೆಳಿಬೇಕಂದ್ರೆ ಬರೀ ಪ್ರಾರ್ಥನೆ ಮಾಡಿಸ್ಕೊಂಡು ಆಗುತ್ತಾ? ಪ್ರಾರ್ಥನೆ ಅವಶ್ಯ, ಆದ್ರೆ ಅದ್ರ ತಕ್ಕಾಗಿ ನಾವು ಮಾಡಬೇಕಾಗಿದೆ. ಎಲ್ಲಿಂದ ಬರ್ತದೆ ನಂಬಿಕೆ? ರೋಮ 10ನೇ ಅಧ್ಯಾಯ 17ನೇ ವಚನ. ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿಲ್ಲ, ಇಂಗ್ಲಿಷ್ ನಲ್ಲಿ ಬಹಳ ಸರಿಯಾಗಿದೆ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ. ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಇಂಗ್ಲಿಷ್ ನಲ್ಲಿ ಫೇತ್ ಕಮ್, ನಂಬಿಕೆ ಬರುವಂತದ್ದು ಕೇಳಿಸಿಕೊಳ್ಳುವುದರಿಂದ, ಲಿಸನಿಂಗ್ ಬೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದರಿಂದ ನಿನ್ನ ಒಳಗಡೆ ನಂಬಿಕೆ ಬರ್ತದೆ. ಹಲ್ಲೆಲೂಯಾ. ನಂಬಿಕೆ ಸುಮ್ಮನೆ ಬರಲ್ಲ. ಎಷ್ಟು ದೇವರ ವಾಕ್ಯವನ್ನು ನೀನು ಕೇಳಿಸ್ಕೊಳ್ತಾ ಇರ್ತೀಯೋ, ಸಭೆಯಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ, ವೈಯಕ್ತಿಕವಾಗಲಿ, ಎಷ್ಟು ದೇವರ ವಾಕ್ಯವನ್ನು ನಿನ್ನ ಕಿವಿ ಕೇಳಿಸ್ಕೊಳ್ತಾ ಇರ್ತದೋ, ನಿನ್ನ ಒಳಗಡೆ ನಂಬಿಕೆ ಹೆಚ್ಚುತ್ತದೆ. ಯಾವಾಗ ನಂಬಿಕೆ ಹೆಚ್ಚುತ್ತದೋ ಭರವಸೆ ನಿನಗೆ ಬರ್ತದೆ. ಯಾವಾಗ ಭರವಸೆ ಬರ್ತದೋ ನಿರೀಕ್ಷೆಯಿಂದ ನೀನು ಕಾಯ್ತೀಯ. ಯಾವಾಗ ನಿರೀಕ್ಷೆಯಿಂದ ನೀನು ಕಾಯ್ತೀಯೋ ದೇವರಿಗೆ ಕಾರ್ಯವನ್ನ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆ ನಂಬಿಕೆ ತಕ್ಕ ಹಾಗೆ ಬರುವಂತದ್ದು ಕೇಳಿಸಿಕೊಳ್ಳುವುದರಿಂದ ರೀ. ಇವತ್ತು ನಂಬಿಕೆ ಬರೀ ಪ್ರಾರ್ಥನೆ ಮಾಡಿಸಿಕೊಳ್ಳುವುದರಿಂದ ಬರಲ್ಲ, ಕೇಳಿಸಿಕೊಳ್ಳುವುದರಿಂದ ನಂಬಿಕೆ ಬರ್ತದೆ. ಎಲ್ಲಿ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೇವೆ? ಹೆಚ್ಚಾಗಿ ಸಭೆಯಲ್ಲಿ ದೇವರ ವಾಕ್ಯ ಕೇಳಿಸ್ಕೊಳ್ತೀವಿ. ಬೇರೆ ಯಾವ ಅಂಗಡಿಯಲ್ಲಿ ದೇವರ ವಾಕ್ಯ ಸಿಗಲ್ಲ. ಮಾರ್ಕೆಟ್ ಬಜಾರಲ್ಲಿ ಬನ್ರಿ, 10 ರೂಪಾಯಿಗೆ 3, 10 ರೂಪಾಯಿಗೆ ಎಡತ ಕೇಳುವಂತ ರೀತಿಯಲ್ಲಿ ವಾಕ್ಯ ಅಲ್ಲ. ವಾಕ್ಯ ತನ್ನ ಸನ್ನಿಧಾನದಲ್ಲಿ ಅದು ಸಿಗುವಂತದ್ದಾಗಿದೆ. ದೇವರ ಆಲಯದಲ್ಲಿ ದೇವರ ವಾಕ್ಯ ಸಿಗುವಂತದ್ದಾಗಿದೆ. ನಾವು ನೋಡ್ತೇವೆ, ಯಹೂದ್ಯರು ದೇವರ ವಾಕ್ಯವನ್ನು ಕೇಳಬೇಕಾದ್ರೆ ಸಬ್ಬತ್ ದಿನಕ್ಕೊಂದ್ಸಾರಿ ದೇವರ ಆಲಯಕ್ಕೆ ಅವರು ಹೋಗ್ತಾ ಇದ್ರು. ಶನಿವಾರ ದಿನಕ್ಕೊಂದ್ಸಾರಿ ದೇವರ ಆಲಯಕ್ಕೆ ಹೋಗಿ ಅವರು ಸುರುಳಿಯನ್ನ ತೆಗೆದು
ಧರ್ಮಶಾಸ್ತ್ರವನ್ನು ಅವರು ಓದ್ತಾ ಇದ್ರು. ಅವ್ರು ಓದುವಾಗ ಎಲ್ಲಾ ಜನರು ಯಹೂದ್ಯರು ಆ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇದ್ರು. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯ ಸಿಗುವುದು ನಿನಗೆ ಹೆಚ್ಚಾಗಿ ಸಿಗುವಂತದ್ದು ದೇವರ ಆಲಯದಲ್ಲಿರಿ. ಆ ವಾಕ್ಯವನ್ನ ನೀನು ಕೇಳಿದ್ರೆ ನಿನ್ನ ನಂಬಿಕೆ ಹೆಚ್ಚುತ್ತದೆ. ಯಾವಾಗ ಆ ವಾಕ್ಯವನ್ನ ನೀನು ಕೇಳ್ತೀಯ, ನೀನ್ ನಂಬಿಕೆಯಲ್ಲಿ ಬೆಳಿತೀಯ. ಯಾವಾಗ ಆ ವಾಕ್ಯದಿಂದ ನೀನು ದೂರ ಇರ್ತೀಯ, ನಿನ್ನ ನಂಬಿಕೆ ಹಾಳಾಗ್ತದೆ, ನಿನ್ನ ನಂಬಿಕೆ ನಿನ್ನ ಬಿಟ್ಟು ಹೋಗ್ತದೆ. ಸಿಂಪಲ್, ಬಹಳ ಸರಳವಾದಂತ ವಿಷಯ. ಕೇಳಿಸ್ಕೊಳ್ಳೋದ್ರಿಂದ ನಂಬಿಕೆ ಬರ್ತದೆ, ಕೇಳಿಸ್ಕೊಳ್ಳೋದು ಬಿಡೋದ್ರಿಂದ ನಂಬಿಕೆ ಹೋಗ್ತದೆ. ಸರಿನಾ? ದೇವ್ರ ವಾಕ್ಯದ ಪ್ರಕಾರ ದೇವ್ರ ವಾಕ್ಯವನ್ನು ಕೇಳಿಸ್ಕೊಳ್ಳೋದ್ರಿಂದ ನಿನಗೆ ನಂಬಿಕೆ ಬರ್ತದೆ. ದೇವ್ರ ವಾಕ್ಯವನ್ನ ಕೇಳಿಸ್ಕೊಳ್ಳೋದ್ರಿಂದ ನಂಬಿಕೆ ಹೋಗ್ತದೆ. ಎಷ್ಟು ಜನ ಇವತ್ತು ದೇವ್ರ ವಾಕ್ಯ ಪ್ರತಿ ಭಾನುವಾರ ಕೇಳಿಸ್ಕೊಳ್ತಾ ಇದ್ದೇವೆ? ಎಷ್ಟು ಜನ ಇವತ್ತು ಪ್ರತಿ ದಿನ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೇವೆ? ಹಲ್ಲೆಲೂಯಾ. ದೇವರ ಮಾತಿನಿಂದ ನಂಬಿಕೆ ಬರ್ತದ್ರಿ. ಬೈಬಲ್ ಹೇಳ್ತದೆ, ಆತನ ವಾಕ್ಯವು ಕಾರ್ಯ ಸಾಧಿಸುವಂತದ್ದು, ಇಬ್ಬಾಯಿ ಕತ್ತಿಗಿಂತ ಹದವಾದದ್ದಾಗಿದೆ. ಆತನ ವಾಕ್ಯವು ಜೇನು ತಿಪ್ಪಕ್ಕಿಂತ ಸಿಹಿಯಾಗಿದೆ. ಆತನ ವಾಕ್ಯವು ಬಂಗಾರಕ್ಕಿಂತ ಅಪರಂಜಿಕ್ಕಿಂತ ಅಪೇಕ್ಷಿಸತಕ್ಕದಾಗಿದೆ. ಸತ್ಯವೇದ ಹೇಳುತ್ತದೆ, ಆ ವಾಕ್ಯವನ್ನು ನೀನು ಕೇಳಿಸಿಕೊಳ್ಳುವಾಗ ನಿನ್ನ ಒಳಗಡೆ ನಂಬಿಕೆ ಹೆಚ್ಚುವಂತದಾಗಿದೆ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 41ನೇ ವಚನ 42ನೇ ವಚನ. ಯೋಹಾನ 4ನೇ ಅಧ್ಯಾಯ 41ನೇ ವಚನ 42ನೇ ವಚನದಲ್ಲಿ ಇಲ್ಲಿ ನಾವು ನೋಡ್ತೇವೆ, ಸಮಾರ್ಯದವರು ದೇವರನ್ನ ನಂಬ್ತಾ ಇದ್ದಾರೆ. ಸಮಾರ್ಯದವರು ಯೇಸು ಸ್ವಾಮಿನ ಹೇಗೆ ನಂಬ್ತಾ ಇದ್ದಾರೆ ನೋಡ್ರಿ, ಅವರಲ್ಲಿ ಹೇಗೆ ನಂಬಿಕೆ ಬರ್ತಾ ಇದೆ. ಯೋಹಾನ 4ನೇ ಅಧ್ಯಾಯ 41ನೇ ವಚನ 42ನೇ ವಚನ. ಹೆಚ್ಚು ಜನರು ಆತನ ವಾಕ್ಯವನ್ನ ಕೇಳಿ ನಂಬಿ ಆ ಹೆಂಗಸಿಗೆ ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ. ತಾಯಿ, ಇನ್ನು ಮೇಲಿನ ಮಾತಿನ ಮೇಲೆ ನಾವು ನಂಬಿದಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕ ರಕ್ಷಕನೇ ಹೌದೆಂದು ತಿಳುಕೊಂಡಿದ್ದೇವೆ ಎಂದು ಹೇಳಿದರು. ಸಾಕ್ರಿ, ಇಡೀ ಸಮಾರ ಜನರೆಲ್ಲರೂ ಆ ಸಮಾರ ಸ್ತ್ರೀ ಹತ್ರ ಬಂದು ಹೇಳ್ತಾ ಇದ್ರೆ, ಯೇಸುಸ್ವಾಮಿ ಎಲ್ಲಿ ಕೂತ್ಕೊಂಡಿದ್ದಾನೆ? ಬಾವಿ ಹತ್ರ. ಸಮಾರ ಸ್ತ್ರೀ ನೀರು ಸೇದಕ್ಕೆ ಬಾವಿ ಹತ್ರ ಬಂದಿರುವಾಗ ಆ ಹಳ್ಳಿಯಲ್ಲಿ ಬಾವಿ ಹತ್ರ ಯೇಸುಸ್ವಾಮಿ ಕುಂತ್ಕೊಂಡಿದ್ದಾನೆ. ಆ ಸಮಾರ ಸ್ತ್ರೀ ಓಡಿ ಹೋಗಿ ಊರಲ್ಲಿ ಹೇಳಿದ್ರಂತೆ, ಅಯ್ಯ, ನನ್ನ ಬಗ್ಗೆ ಎಲ್ಲ ಹೇಳಿದ್ರು, ನನ್ನ ವಿಷಯದಲ್ಲಿ ಯಾರಿಗೂ ಗೊತ್ತಿಲ್ಲದ ವಿಷಯಗಳನ್ನ ಎಲ್ಲವನ್ನ ಹೇಳಿದ್ರು, ಬರ್ರಿ ನೋಡ್ರಿ ಆತನಿಗೆ. ಊರಿನ ಜನ ಎಲ್ಲ ಬಂದ್ರು, ನೋಡಮ್ಮ ಯಾರಿರ್ಬೋದಂತ. ಆತನ ಬಂದು ನೋಡಿದ ತಕ್ಷಣ ಆತನು ಮಾತನಾಡ್ತಾ ಇದ್ದಾನೆ. ಆತನ ಮಾತುಗಳು, ಆತನ ವಾಕ್ಯ ಹೊರಡುತ್ತಾ ಇದೆ. ಅವಾಗ ಆ ಜನರೆಲ್ಲರೂ ಸೇರಿ ಹೇಳ್ತಾ ಇದ್ದಾರೆ ಆ ಸ್ತ್ರೀಗೆ, ಇನ್ನು ಮೇಲೆ ನಿನ್ನ ಮಾತಿನ ಮೇಲೆ ನಾವು ನಂಬಲ್ಲ, ವಾಕ್ಯವನ್ನ ಕೇಳಿ ಆತನೇ ರೋಗ ರಕ್ಷಕ ಅಂತ ತಿಳ್ಕೊಂಡು ನಾವು ನಂಬಿದವರಾಗಿದ್ದೇವೆ. ಹಲ್ಲೆಲೂಯಾ. ವಾಕ್ಯದಿಂದ ನಾವು ನಂಬುತ್ತೇವೆ. ಇವತ್ತು ಎಷ್ಟು ಜನ ಸಭೆಯಲ್ಲಿ ದೇವರನ್ನ ನಾವು ನಂಬಿದೀವಿ, ವಾಕ್ಯ ಕೇಳಿ ನಂಬಿದ್ದೀವಿ. ಅನೇಕರು ಸ್ವಸ್ಥದ ಸಲುವಾಗಿ ನಂಬಿದ್ದೇವೆ, ಅನೇಕರು ಗುಣವಾಗಿದೆ ಸಾಕು ಯೇಸು ಒಳ್ಳೆಯವನೆಂಬುದಾಗಿ ನಾವು ನಂಬಿದ್ದೇವೆ. ವಾಕ್ಯ ಕೇಳಿ ನಂಬಿದ್ದೀರಾ? ಆತ ಲೋಕ ರಕ್ಷಕನಂತ ನಂಬಿದ್ದೀರಾ? ಆತ ದೇವಕುಮಾರ ಅಂತೇಳಿ ತಿಳ್ಕೊಂಡು ನಂಬಿದ್ದೀರಾ? ನನಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ಕೇಳಿ ನಂಬಿದ್ದೀರಾ? ನಿನಗೋಸ್ಕರ 2ನೇ ಸಾರಿ ಬರುವವನಾಗಿದ್ದಾನೆ ಎಂಬುದಾಗಿ ಕೇಳಿ ನಂಬಿದ್ದೀರಾ? ಬಹಳ ಕಡಿಮೆ. ಬಹಳ ಜನ ನಂಬಿದ್ದು ಆತನ ಒಳ್ಳೇದು ಮಾಡ್ತಾನೆ, ಆತ ನಂಬಿದ್ರೆ ನನಗೆ ಆರಾಮಾಗ್ತದೆ, ಆತ ನಂಬಿದ್ರೆ ನನ್ನ ಸಮಸ್ಯೆ ಹೋಗ್ತದೆ, ಆತ ನಂಬಿದ್ರೆ ನನ್ನ ಮನೆಯಲ್ಲಿ ಏನು ಸಮಸ್ಯೆ ಎಲ್ಲ ಸರಿ ಆಗ್ತದೆ, ಅದನ್ನ ನೋಡಿ ನಂಬಿದೆ ಯೇಸು ಸ್ವಾಮಿ. ಇವರು ಅದನ್ನ ನೋಡಿ ನಂಬಿಲ್ಲ. ಬೈಬಲ್ ಹೇಳ್ತದೆ, ಇವರು ಏನನ್ನು ನೋಡಿ ನಂಬಿದ್ದಾರೆ ಅಂದ್ರೆ ಆತನ ಮಾತುಗಳನ್ನು ಕೇಳಿ, ಆತನ ವಾಕ್ಯವನ್ನ ಕೇಳಿ, ಈತನೇ ಲೋಕ ರಕ್ಷಕ. ತಾಯಿ, ಇನ್ನು ಮೇಲೆ ನಿನ್ನ ಮಾತಿನ ಮೇಲೆ ನಮ್ಮ ನಂಬಲ್ಲ, ನಾವು ಕಣ್ಣಾರೆ ನೋಡಿದ್ದೇವೆ, ಕಿವಿಯಾರೆ ಆತನ ಮಾತು ಕೇಳಿದ್ದೇವೆ. ಆ ಮಾತನ್ನು ಹಿಡಿದುಕೊಂಡು ಯೇಸುವನ್ನು ನಾವು ಹಿಂಬಾಲನೆ ಮಾಡಿದ್ದೇವೆ. ಹಲ್ಲೆಲೂಯಾ. ಇವತ್ತು ಅಂತ ಜನರು ಮಾತ್ರ ಸಭೆಯಲ್ಲಿ ನಿಂತ್ಕೊಳ್ತಾರೆ, ಉಳಿದವರೆಲ್ಲರೂ ಹೋಗ್ಬಿಡ್ತಾರೆ. ಯೇಸು ಮಾತ್ರ 5,000 ಜನ ಬಂದ್ರು, ಊಟ ಮಾಡಿದ್ರು, ಹೊಟ್ಟೆ ತುಂಬಿಸ್ಕೊಂಡು ಹೋದ್ರು. ಆದ್ರೆ ನಿಂತವರು ಯಾರು ಗೊತ್ತಾ? ಕೆಲವು ಜನ ಮಾತ್ರ, ವಾಕ್ಯವನ್ನು ಕೇಳಿ ನಂಬುವವರು ಮಾತ್ರವೇ. ಹಲ್ಲೆಲೂಯಾ. ಇವತ್ತು ನಿನಗೆ ಸರಿ ಮಾಡುವಂತ ಯೇಸುವನ್ನ ನೀನು ನೋಡ್ತಾ ಇದೆಯಾ, ಅಥವಾ ವಾಕ್ಯವನ್ನು ಕೇಳಿ ಯೇಸು ಯಾರಂತ ತಿಳ್ಕೊಂಡು ಯೇಸುವಿನ ಹತ್ರ ನೀನು ಬರ್ತಾ ಇದೆಯಾ? ಯೇಸು ಯಾರೆಂಬುದಾಗಿ ತಿಳ್ಕೊಂಡು ಆತನ ಆರಾಧನೆ ಮಾಡ್ತಾ ಇದೆಯಾ? ಯೇಸು ಯಾರೆಂಬುದಾಗಿ ತಿಳ್ಕೊಂಡು ಆತನ ಆಲಯಕ್ಕೆ ನೀನು ಬರ್ತಾ ಇದೆಯಾ? ಅವ್ರು ಹೇಳ್ತಾರೆ, ಇನ್ನು ಮೇಲೆ ನಾವು ನಂಬಿರೋದು ನಿನ್ನ ಮಾತಿನ ಮೇಲಲ್ಲ, ನಿನ್ನ ಸಾಕ್ಷಿಯಿಂದ ಅಲ್ಲ, ಒಳ್ಳೆ ದೇವರಂತ ಹೇಳಿದ ಮಾತಿನಿಂದ ಅಲ್ಲ, ನಾವು ಕಿವಿಯಿಂದ ನಾವು ಕೇಳಿದ್ದೇವೆ. ಆತನ ಯಾರಂತ ಕಿವಿಯಿಂದ ನಾವು ಕೇಳಿದ್ದೇವೆ. ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳ್ರಿ, ಸಭೆಯಲ್ಲಿ ಯೇಸು ಯಾರಂತ ನೀನು ಕೇಳ್ತಾ ಇದೀಯಾ? ಪಕ್ಕದವರಿಗೆ ಹೇಳ್ರಿ, ಯೇಸು ಸ್ವಾಮಿ ಯಾರಂತ ನೀನು ಕೇಳ್ತಾ ಇದೀಯಾ? ಅದನ್ನ ನೋಡಿ ನಂಬು.
ನನಗೆ ಆರಾಮಾಗಿದೆ, ನನಗೆ ಸರಿಯಾಗಿದೆ, ಒಳ್ಳೆ ದೇವರು ನನಗೆ ಮಾಡಿದ್ದಾನೆ ಎಂಬುದಾಗಿ ಅದನ್ನು ನೋಡಿ ನಂಬಬೇಡ. ಅದನ್ನ ಯಾರಂತ ತಿಳ್ಕೊಂಡು ನಂಬು, ಅದನ್ನ ಎಂತ ದೇವರಂತ ತಿಳ್ಕೊಂಡು ನಂಬು. ಬೈಬಲ್ ಹೇಳ್ತದೆ ಆತನು ಲೋಕ ರಕ್ಷಕ. ಈ ಕ್ರಿಸ್ಮಸ್ ದಿನಗಳಲ್ಲಿ, ಇದರಿಂದ ಪ್ರಾರಂಭವಾಗುವ ಈ ಕ್ರಿಸ್ಮಸ್ ದಿನಗಳಲ್ಲಿ ಯೇಸು ಕ್ರಿಸ್ತನು ಲೋಕ ರಕ್ಷಕನಾಗಿ ಲೋಕಕ್ಕೆ ಬಂದಿದ್ದಾನೆ. ಲೋಕವನ್ನ ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಆತನು ಬಂದಿದ್ದಾನೆ. ಅದನ್ನ ತಿಳ್ಕೊಂಡ್ರೆ ಇನ್ನು ಯೇಸು ಸ್ವಾಮಿನ ನಂಬಿ ದೇವರ ಆಲಯಕ್ಕೆ ಬರ್ತಾ ಇರೋದು ಸಾರ್ಥಕ ಆಗ್ತದೆ. ಅದನ್ನ ತಿಳ್ಕೊಂಡಿಲ್ಲ ಅಂದ್ರೆ ಇನ್ನು ಏನು ಕೂಡ ದೇವರಿಗಾಗಿ ಕೊಟ್ರು, ಏನೆಲ್ಲ ದೇವರಿಗಾಗಿ ಕಾರ್ಯ ಮಾಡಿದ್ರು ವ್ಯರ್ಥನೇ. ನೀರಲ್ಲಿ ತೊಳ್ಕೊಂಡು ಹೋದ ಹಾಗೆ ಯೇಸು ಸ್ವಾಮಿ ಯಾರಂತ ನೀನು ತಿಳ್ಕೊಂಡು ಆತನ ಆರಾಧಿಸಿದ್ರೆ ಅದಕ್ಕೆ ನಿನಗೆ ಅರ್ಥ ಇದೆ. ಈ ವಾಕ್ಯ ಭಾಗದಲ್ಲಿ ನಾವು ನೋಡಿದ ಹಾಗೆ ದೇವರ ವಾಕ್ಯವನ್ನ ಕೇಳಿಸ್ಕೊಡೋದ್ರಿಂದ ನಮ್ಮೊಳಗಡೆ ನಂಬಿಕೆ ಬರ್ತದೆ. ಇದರ ಅರ್ಥ ಕಿವಿಯಿಂದ ಬರ್ತದೆ. ನಂಬಿಕೆ ಎಲ್ಲಿಂದ ಬರ್ತದೆ? ಕಿವಿಯಿಂದ. ಎಷ್ಟು ಜನ ಕೆಲವರಿಗೆಲ್ಲ ಕೇಳಿಸ್ಕೊಳ್ಳೋದು ಬಹಳ ಇಷ್ಟ, ಕೆಲವರೆಲ್ಲ ಕೇಳಿಸ್ಕೊಳ್ಳೋದು ಇಷ್ಟ. ಅದಕ್ಕೆ ಮನೆ 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 ತಿರುಗಾಡ್ತಾರೆ. ಕೆಲವರೆಲ್ಲ ಮನೆ ಮನೆ ತಿರುಗಾಡ್ತಾರೆ. ನೋಡಮ್ಮ ಆಕೇನ್ ಹೇಳ್ತಾರೆ, ನೋಡಮ್ಮ ಅವ್ರೇನ್ ಹೇಳ್ತಾರೆ, ನೋಡಮ್ಮ ಇವ್ರೇನ್ ಹೇಳ್ತಾರೆ. ಕೇಳಿಸ್ಕೊಳ್ಳೋದ್ರಿಂದ, ಗಮನಿಸಿ, ಕೇಳಿಸ್ಕೊಳ್ಳೋದ್ರಿಂದ ನಿನ್ನ ನಂಬಿಕೆ ಬರ್ತದೆ. ದೇವ್ರ ವಾಕ್ಯಕ್ಕೆ ವಿರೋಧವಾಗಿ ಬೇರೆ ಮಾತುಗಳು ಕೇಳಿಸ್ಕೊಳ್ಳೋದ್ರಿಂದ ಕೂಡ ನಿನ್ನ ನಂಬಿಕೆ ಹೋಗ್ತದೆ. ಅರ್ಥ ಆಗ್ತಾ ಇದೆನಾ? ನಾ ಹೇಳಿದ ಅರ್ಥ ಆಗ್ತಾ ಇದೆನಾ? ದೇವ್ರ ವಾಕ್ಯ ನೀನು ಎಷ್ಟು ಕೇಳಿಸ್ಕೊಳ್ತೀಯೋ ಅಷ್ಟೇ ನಿನ್ನ ಒಳಗಡೆ ನಂಬಿಕೆ ಬರ್ತದೆ. ಕಷ್ಟಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಶೋಧನೆ ಬರುವಾಗ, ಬಾಧೆಗಳು ನಿನ್ನ ಜೀವನದಲ್ಲಿ ಬರುವಾಗ, ಸೋಲುಗಳು ನಿನ್ನ ಜೀವನದಲ್ಲಿ ಬರುವಾಗ ಈ ವಾಕ್ಯವನ್ನು ನೀನು ಕೇಳಿಸ್ಕೊಳ್ತಾ ಇದ್ರೆ ನಿನ್ನ ಒಳಗಡೆ ನಂಬಿಕೆ ಸ್ಥಿರವಾಗಿರುತ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ದ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆ ಕಟ್ಟಿದ ಹಾಗೆ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆದಿರುವವನು ಮುಸ್ಕಿನ ಮೇಲೆ ಮನೆ ಕಟ್ಟಿದ ಹಾಗೆ ಒಂದು ದಿನ ಬಿರುಗಾಳಿ ಬರ್ತದೆ. ಆ ಮನೆ ಕಟ್ಟಿಲ್ಲದ ಕಾರಣ ಮನೆ ಏನಾಗ್ತದೆ? ದಡಮ್ಮನೆ ಕಳ್ಕೊಂಡು ಬೀಳ್ತದೆ. ಹೌದು, ಯೇಸು ಸ್ವಾಮಿ ಮಾತಿನ ಮೇಲೆ ನಾವು ಜೀವಿಸ್ತಾ ಇದ್ದೀವ. ಬೈಬಲ್ ಹೇಳ್ತಾ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ಆತನ ಮಕ್ಕಳಾಗಿ ಸ್ವೀಕರಿಸಲ್ಪಟ್ಟವರು, ಆತನ ಮಗನಾಗಿ ಮಗಳಾಗಿ ಆತನ ಹಿಂಬಾಲಿಸುವಂತವರು ನಾವು ಬದುಕುವುದು ಹೇಗೆ ಗೊತ್ತ್ರಿ? ನಂಬಿಕೆಯಿಂದ. ಯಾರ ಮೇಲೆ ನಂಬಿಕೆ? ಅಷ್ಟೇ, ನಿಮ್ಮ ಮೇಲೇನೆ ನಂಬಿಕೆ, ನಮ್ಮ ಮೇಲೆ ಅಲ್ಲ, ದೇವರ ಮೇಲೆ ನಂಬಿಕೆ. ನಿನ್ನ ದೇವರು ಯಾರಂತ ತಿಳ್ಕೊಂಡು ಅದ್ರ ಪ್ರಕಾರ ನೀನು ಹೋಗುವುದಾದ್ರೆ ಅದನ್ನು ಖಂಡಿತವಾಗಿ ನಿನ್ನ ನಡೆಸ್ತಾನೆ. ನಿನ್ನ ದೇವರು ಚಿಕ್ಕವನಲ್ಲ, ಒಂದೇ ಜಾಗದಲ್ಲಿ ಕೂಡ ದೇವರಲ್ಲ. ನಿನ್ನ ದೇವರು ಸಣ್ಣ ದೇವರು, ನಿನ್ನ ದೇವರಲ್ಲ. ಇವತ್ತಿದ್ದು ನಾಳೆ ಇರಲಾರ್ದ ದೇವರಲ್ಲ. ಬೈಬಲ್ ಹೇಳುತ್ತದೆ, ಇಬ್ರಿಯ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತ ನಿನ್ನೆ ಇವತ್ತು ನಾಳೆ ಎಂದೆಂದಿಗೂ ಏಕರೀತಿಯಾಗಿರುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನು ಮಾತನಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಆತನ ಹೃದಯ ದೇವರ ವಾಕ್ಯದಿಂದ ನಾವು ತಿಳಿದುಕೊಳ್ಳಬಹುದು. ಆ ವಾಕ್ಯವನ್ನ ಎಷ್ಟು ನಾವು ಕೇಳಿಸ್ಕೊಳ್ತೀವೋ ಆತನ ಬಗ್ಗೆ ನಾವು ತಿಳ್ಕೊಳ್ತೀವ. ಎಷ್ಟು ಈ ವಾಕ್ಯದಿಂದ ನಾವು ದೂರ ಇರ್ತೀವೋ ಅಷ್ಟೇ ಯೇಸು ಸ್ವಾಮಿಯಿಂದ ದೂರ ಹೋಗ್ತೇವೆ. ಕೆಲವೊಂದ್ಸಾರಿ ದೇವರ ಸೇವಕರುಗಳು ಸಭೆಗಳಿಗೆ ಕರೀತಾರೆ, ಯಾಕಮ್ಮ ಒಂದು ವಾರ ಸಭೆಗೆ ಬರಲಿಲ್ಲ, ಏನಾಯ್ತು? ಕೆಲವರು ಹೇಳ್ತಾರೆ, ಪಾಸ್ಟರ್ ನನಗೆ ಆರಾಮಿರ್ಲಿಲ್ಲ, ಬಂದಿಲ್ಲ. ಇನ್ನು ಕೆಲವರು ಹೇಳ್ತಾರೆ, ನನಗೆ ಆ ಕೆಲಸ ಇತ್ತು ಬಂದಿಲ್ಲ, ಈ ಕೆಲಸ ಇತ್ತು ಬಂದಿಲ್ಲ. ಗಮನಿಸಿ, ಒಂದು ವಾರ ದೇವರ ಆಲಯದಲ್ಲಿ ದೇವರ ವಾಕ್ಯ ನೀನು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ನಂಬಿಕೆ ಕಡಿಮೆ ಆಗ್ತಾ ಇದೆ, ನಿನ್ನ ನಂಬಿಕೆ ಇಳಿಕೆ ಬರ್ತದೆ. ಚಾರ್ಜ್ ಫುಲ್ ಮಾಡಿದ ಮೇಲೆ ಮತ್ತೆ ನೀನು ಚಾರ್ಜ್ ಹಚ್ಚಿಲ್ಲ ಅಂದ್ರೆ ಏನಾಗ್ತದೆ? ಬ್ಯಾಟ್ರಿ ಅರ್ಧ ಡೌನ್ ಆಗ್ತದೆ. ಅದ್ರ ಮೇಲೆ ನಡೆಸಿದ್ರೆ ಏನಾಗುತ್ತೆ? ಅದ್ರ ಮೇಲೆ ಹಂಗೆ ನಡಿಲಿ, ಇನ್ನೊಂದು ವಾರ ನಡಿಲಿ ಅಂತ ಹಂಗೆ ನಡೆಸಿದ್ರೆ ಏನಾಗುತ್ತೆ? ಇನ್ನೂ ಕಡಿಮೆ ಆಗುತ್ತೆ. ಕೆಂಪು ತೋರಿಸ್ತದೆ, ರೆಡ್ ತೋರಿಸ್ತದೆ, ಬ್ಯಾಟ್ರಿ ಲೋ ಆಗ್ತಾ ಇದೆ, ಬೇಗ ಚಾರ್ಜ್ ಮಾಡ್ರಿ. ಕೆಂಪು ಅಕ್ಷರ ಬರ್ತದೆ, ಕೆಂಪುದು ಬರ್ತದೆ ಮೇಲೆ. ಇಲ್ಲಿ ಪರವಾಗಿಲ್ಲ, ಇನ್ನೊಂದು ವಾರ ಹಂಗೆ ಒತ್ತಮ್ಮ, 3ನೇ ವಾರ ಹೋಗಮ್ಮ. ಬೈಬಲ್ ಹೇಳ್ತದೆ, ನಂಬಿಕೆ ಕೇಳಿಸ್ಕೊಳ್ಳೋದ್ರಿಂದ, ದೇವ್ರ ವಾಕ್ಯ ಕೇಳಿಸ್ಕೊಳ್ಳೋದ್ರಿಂದ ಬರ್ತದೆ. ಇನ್ನೊಂದು ವಾರ ಹಂಗೆ ಓದ್ತಿದ್ರೆ ಲಾಸ್ಟ್ಗೆ ಏನಾಗುತ್ತೆ? ಮೊಬೈಲ್ ಸ್ವಿಚ್ ಆಫ್ ಆದ್ಮೇಲೆ ಚಾಲು ಮಾಡೋದು ಎಷ್ಟು ಕಷ್ಟ ನಿಮ್ಗೆ ಗೊತ್ತಾ? ಕೆಲವೊಂದು ಮೊಬೈಲ್ಗಳು ಸ್ವಿಚ್ ಆಫ್ ಆಗ್ತವೆ. ಸ್ವಿಚ್ ಆಫ್ ಆದ್ಮೇಲೆ ಅದನ್ನ ಹಂಗೆ ಇಟ್ರೆ, ನಿನ್ನ ಮನೆಯಲ್ಲಿ ಹಂಗೆ ಇಟ್ರೆ ಅದು ಚಾಲು ಮಾಡ್ಬೇಕಂದ್ರೆ ಬಹಳ ಕಷ್ಟ. ದೇವ್ರ ವಾಕ್ಯ ಆಲಯದಲ್ಲಿ ಕೇಳಿಸಲ್ಪಡ್ತದೆ. ಅದಕ್ಕೆ ಭಕ್ತನು ಹೇಳ್ತಾನೆ, ಬನ್ನಿರಿ ಯೆಹೋವನ ಮಂದಿರಕ್ಕೆ ಹೋಗೋಣ. ಅಲ್ಲಿ ದೇವರ ವಾಕ್ಯಗಳು ನಮಗೆ ಹೊರಡುತ್ತವೆ. ಯೆಶಾಯನ ಬರೆದ ಪ್ರವಾದನ ಗ್ರಂಥದಲ್ಲಿ ಈ ಮಾತನ್ನ ನಾವು ನೋಡ್ತೇವೆ. ಬನ್ನಿರಿ ಯೆಹೋವನ ಮಂದಿರಕ್ಕೆ ಹೋಗೋಣ, ಯಾಕೋಬನ ವಂಶವೇ ಆತನ ಮಂದಿರಕ್ಕೆ ಹೋಗೋಣ. ಅಲ್ಲಿ ದೇವರ ವಾಕ್ಯಗಳು ನಮಗೆ ಹೊರಡುತ್ತವೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಈ ವಾಕ್ಯ ಭಾಗದಲ್ಲಿ, ಅವರು ಕೇಳಿ ನಂಬಿದರು ದೇವರ ಮಾತನ್ನ. ಇವತ್ತು ನಾವು ಕೇಳಿ ನಂಬ್ತಾ ಇದ್ದೀವ? ದೇವರ ವಾಕ್ಯದಿಂದ ನಂಬಿಕೆ ಹೆಚ್ಚಿಸ್ಕೊಳ್ತಾ ಇದ್ದೀವ?
ಅಥವಾ ನಂಬಿಕೆಯಲ್ಲಿ ಕಡಿಮೆ ಆಗ್ತಾ ಇದೀವಾ? ಗಮನಿಸಿ, ಒಬ್ಬ ದೇವರ ಸೇವಕರು ಯಾರೇ ಆಗಲಿ ನಿಮ್ಮನ್ನ ಪದೇ 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 ಎಚ್ಚರಿಸ್ತಾ ಇದ್ದಾರೆ ಸಭೆ ವಿಷಯದಲ್ಲಿ ಅಂದ್ರೆ ಅರ್ಥ ನಿನ್ನ ನಂಬಿಕೆ ವಿಷಯದಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಯಾಕೆ ಒಂದು ವಾರ ಹೋಗಿಲ್ಲ ಅಂದ್ರೆ ಒಂದು ವಾರ ಹೋದ್ರೆ ನನ್ನಿಂದ ಲಾಭ ಇದೆ ಅಂತ ಅವ್ರಿಗೆ ಅರ್ಥ ಅಲ್ಲ. ನಂಬಿಕೆ ಹಾಳಾಗುತ್ತೆ ನಿಂದು, ಬ್ಯಾಟ್ರಿ ಡೌನ್ ಆಗುತ್ತೆ ನಿಂದು. ಫುಲ್ಲು ಡೌನ್ ಆದ್ರೆ ಕಷ್ಟ. ಸ್ವಲ್ಪ ಚಾರ್ಜ್ ಇಟ್ಕೋರಿ ಅಂತ ಅವ್ರು ಹೇಳ್ತಾರೆ. ಇಲ್ಲ ಇಲ್ಲ ನಮ್ಮ ಹತ್ರ ಚಾರ್ಜ್ ಇಲ್ಲ, ಅಲ್ಲಿ ಹೋಗ್ರಿ ನಿಮ್ಮ ಮನೆ ಹತ್ರ ಹಚ್ಚಿರಂತಾರೆ. ಹೌದಾ ಇಲ್ರಿ? ಅದಕ್ಕಾಗಿ ಒಬ್ಬ ದೇವರ ಸೇವಕರು ಯಾರಿಲ್ಲ ನಿಮ್ಮನ್ನು ಎಚ್ಚರಿಸೋದು. ದೇವ್ರ ವಾಕ್ಯವನ್ನ ಕೇಳ್ರಿ. ಈ ವಾಕ್ಯವನ್ನ ಎಷ್ಟು ನೀನು ಕೇಳಿಸ್ಕೊಳ್ತೀಯೋ, ಈ ವಾಕ್ಯವನ್ನ ಎಷ್ಟು ನೀನು ಕೇಳಿಸ್ಕೊಳ್ತೀಯೋ, ಈ ಕಿವಿಯಲ್ಲಿ ದೇವರ ವಾಕ್ಯ ಹೋಗಿ ಹೃದಯದಲ್ಲಿ ನಂಬಿಕೆಯನ್ನು ತುಂಬಿಸ್ತದೆ. ಯಾವಾಗ ನಂಬಿಕೆ ಇಲ್ಲಿ ಬರ್ತದೋ ಆವಾಗ ಮುಂದೆ ನಿನ್ನ ಕೈ ಹಾಕ್ತೀಯ. ಆಮೇನ್. ಇಲ್ಲೇ ನಂಬಿಕೆ ಇಲ್ಲ, ಬರೀ ಇಲ್ಲೇ ಇತ್ತಂದ್ರೆ ಏನ್ ಮಾಡ್ತೀಯ? ಆ ಯಮ್ಮ ಅಂದ್ರಲ್ಲ, ನನಗೆ ಗೊತ್ತಿತ್ತು ಅಷ್ಟೇ ಅದು ಹೋಗಲ್ಲ ಅಂತ, ನನಗೆ ಗೊತ್ತಿತ್ತು ಹೋಗಲ್ಲ ಅಂತ. ಆ ನಂಬಿಕೆ ಬೇಡ ರೀ ನಮಗೆ. ನಮಗೆ ಎಂತ ನಂಬಿಕೆ ಬೇಕಂದ್ರೆ ಬಂಡೆ ಮೇಲೆ ಮನೆ ಕಟ್ಟಿದ ನಂಬಿಕೆ ನಮಗೆ ಬೇಕು. ದೇವರ ಮಾತನ್ನು ಕೇಳಿ ಅದರ ಅನುಸಾರವಾಗಿ ನಾವು ನಡೀತಾ ಇರುವಾಗ ನಾವು ಬಿದ್ದು ಹೋಗುವುದಿಲ್ಲ. ಗಮನಿಸಿ, ಕೊನೆಯದಾಗಿ ಹೇಳಿ ನಾನು ಮುಗಿಸ್ತೇನೆ. ಎಷ್ಟು ನೀನು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೀಯೋ, ಎಷ್ಟು ನೀನು ದೇವರ ವಾಕ್ಯನ ಕೇಳಿಸ್ಕೊಳ್ತೀಯೋ, ನಿನ್ನ ನಂಬಿಕೆ ಬಲವಂತದೆ. ಎಷ್ಟು ದೇವರ ವಾಕ್ಯದಿಂದ ನೀನು ದೂರ ಇರ್ತೀಯೋ ನಿನ್ನ ನಂಬಿಕೆ ನಿನ್ನನ್ನು ಬಿಟ್ಟು ಹೋಗ್ತದೆ. ನಂಬಿಕೆನಿಂದ ಬಿಟ್ಟು ಹೋದ ಮೇಲೆ ನಿನಗೆ ಸಭೆಗೆ ಬರ್ಲಿಕ್ಕೂ ಮನಸ್ಸು ಬರಲ್ಲ, ಪ್ರಾರ್ಥನೆ ಮಾಡೋಕ್ಕೂ ಮನಸ್ಸು ಬರಲ್ಲ, ವಾಕ್ಯ ಓದೋಕ್ಕೂ ಮನಸ್ಸು ಬರಲ್ಲ. ದೇವರ ಆಲಯದಲ್ಲಿ ನೀನು ಏನ್ ಕೊಡ್ಬೇಕು ಅದನ್ನು ಕೊಡೋದು ಕೂಡ ನಿನಗೆ ಮನಸ್ಸು ಬರಲ್ಲ. ಎತ್ತಿದ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ.